ನಮ್ದು ತಳಿ ಬಂದು ಇದು ಓಡಿಸಿ 3 ಅಂತ ಹೇಳಿ. ಓಡಿಸಿ 3 ಸಂಪೂರ್ಣ 21 ಎಕರೆ ಓಡಿಸಿ 3 ಸಂಪೂರ್ಣ 21 ಎಕರೆ ಓಡಿಸಿ 3 ಇದೆ. ತುಂಬಾ ಒಳ್ಳೆ ವೆರೈಟಿ ಇದು. ಬಹಳಷ್ಟು ಕಾಯಿಗಳು ಬಿಡ್ತಾವ. ವ್ಯಾಮ್ ಇದೆ ರೀ. ಇದು ಡ್ರೈಕೋಡರ್ಮಾ, ಇದು ವೇಸ್ಟ್ ಡಿಕಾಂಪೋಸರ್. ಈ ವೇಸ್ಟ್ ಡಿಕಾಂಪೋಸರ್ ನಾವು ಕುರಿ ಗೊಬ್ಬರದಲ್ಲಿ ಹಾಕಿ 8 ದಿನ ಇಟ್ಕೊಂಡು ಅದನ್ನ ಚೆನ್ನಾಗಿ ಕಲಸ್ಕೊಂಡು ಆಮೇಲೆ 8 ದಿನಕ್ಕೆ ಒಂದ್ಸಲ ನಾವು ಅದನ್ನ ಬಿಡ್ತಾ ಇರ್ತೀವಿ. ದಪ್ಪ ಆಗಂಗಿಲ್ರಿ, ಉದ್ದ ಆಗ್ತದ, ಅದ್ರ ದಪ್ಪ ಆಗಂಗಿಲ್ಲ. ತಿನ್ನಕ್ ಬಹಳ ಸ್ವೀಟ್ ಅದರಿ ಇದು. ಹಂಗಾಗಿ ತಿಕ್ಕ ಬಾಳ್ರಿ ಒಳಗಿಂದ, ತಿನ್ನಕ್ಕೂ ಬಹಳ ಸ್ವೀಟ್ ಆಗಿರ್ತದ. ಹಂಗಾಗಿ ಇದನ್ನ ನಾವು ಬೇಕಂತ ಶೇಂಗಾ ಹಿಂಡಿನಿಂದ ಪ್ರೋಟೀನ್ ಸಿಗ್ತದ್ರಿ ಗಿಡಕ್ಕ. ಅದ್ರ ನಿಂತ ಏನಾಗ್ತದ ಅಂದ್ರ ಕಾಯಿ ಶೈನಿಂಗ್ ಬರ್ತದ, ಕಾಯಿ ಉತ್ಪಾದನೆ ಜಾಸ್ತಿ ಆಗ್ತದ. ಆಮೇಲೆ ಇವು ತಪ್ಪಲು ಎಲೆಗಳೆಲ್ಲ ಹಚ್ಚ ಹಸರಾಗಿ. ನಮ್ಮ ಅಣ್ಣವರು ಟ್ಯಾಕ್ಟ್ರಿ ನಡೆಸ್ತಾರ. ಸ್ವತಃ ನಾನೇ ಹಿಂದ್ ನಿಂತ ಎಲ್ಲ 21 ಎಕರೆ ಫುಲ್ ನಾವು ಯಾವಾಗ ಮಾಡಿದ್ರು ಸ್ಪ್ರೇ ನಾವು ಸಾಯಂಕಾಲನೇ ಮಾಡ್ತೀವಿ. 5 ಇಲ್ಲ 6 ಗಂಟೆ ಸ್ಟಾರ್ಟ್ ಮಾಡ್ದೇವಂದ್ರ ನೈಟ್ 10 ಗಂಟೆ ತನ ಸ್ಪ್ರೇ. ಅಗ್ರಿಕಲ್ಚರ್ ಬರೋದಕ್ಕಿಂತ ಮುಂಚೆ ಈ ಎಲ್ಲ 17 ಪೋಷಕಾಂಶಗಳ ಬಗ್ಗೆ ಅಧ್ಯಯನ ಮಾಡೀನಿ. ಯಾವ ಪೋಷಕಾಂಶ ಯಾವ್ದು ಕೆಲಸ ಮಾಡ್ತದ ಅನ್ನೋದು ಇದೆಲ್ಲ ನಾನೇ ಸ್ವತಃ ತಿಳ್ಕೊಂಡಿದ್ರ ನಿಂತ ನನಗ್ ಸ್ವಲ್ಪ ಹೆಲ್ಪ್ ಆಗ್ತದ್ರಿ. ಇದು ಏನ್ ಮಾಡ್ಬೇಕು, ಏನ್ ಆಗ್ತಾ ಇದೆ ಅನ್ನೋದು. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬೋಳ್. ಇವತ್ ನಾವು ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಒಬ್ಬ ರೈತ ಮಹಿಳೆಯನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಕರೆ 2 ಎಕರೆಯಲ್ಲಿ ನುಗ್ಗೆಯನ್ನ ಬೆಳೆದದ್ದನ್ನ ನೋಡಿರ್ತೀರಿ. ಜಾಸ್ತಿ ಅಂದ್ರೆ ಒಂದು 8-10 ಎಕರೆಯಲ್ಲಿ ಬೆಳೆದಿದ್ದನ್ನ ನೋಡಿರ್ತೀರಿ. ಆದ್ರೆ ಇವರು ವಿಶೇಷವಾಗಿ 21 ಎಕರೆಯಲ್ಲಿ ನುಗ್ಗೆಯನ್ನ ಬೆಳೀತಾ ಇದ್ದಾರೆ. ಯಾವ ತರ ಬೆಳೆದಿದ್ದಾರೆ, ಇದರಿಂದ ಯಾವ ತರ ಅನುಕೂಲ ಮಾಡ್ಕೊಂಡಿದ್ದಾರೆ, ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತಲೂ ಮುಖ್ಯವಾಗಿ ಇವರ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದ್ರೆ 21 ಎಕರೆ ನುಗ್ಗೆ ಬೆಳಿಬೇಕಂದ್ರೆ ಅದರ ನಿರ್ವಹಣೆ, ಮುಖ್ಯವಾಗಿ ಅದರ ಮಾರ್ಕೆಟಿಂಗ್, ಇದೆಲ್ಲ ಸಮಸ್ಯೆಗಳಿರ್ತವೆ. ಅದನ್ನೆಲ್ಲ ಯಾವ ಥರ ನಿಭಾಯಿಸ್ಕೊಂಡು ಹೊರಟಿದ್ದಾರೆ, ಏನೇನು ಅನುಕೂಲ ಅನಾನುಕೂಲಗಳಿವೆ, ಮುಂದೆ ಮಾಡೋರಿಗೆ ಏನೇನು ಸಜೆಷನ್ಗಳು ಬೇಕು, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಅಕ್ಕ. ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ. ನಮಸ್ಕಾರ, ನನ್ನ ಹೆಸರು ಸುರೇಖಾ, ಊರು ಹೊನಗುಂಟ, ತಾಲೂಕಾ ಶಹಾಬಾದ್, ಜಿಲ್ಲಾ ಕಲಬುರಗಿ. ನಾವು 21 ಎಕರೆ ನುಗ್ಗಿ ಹಾಕಿದ್ದೀವಿ. ಇವರು ನಮ್ಮ ತಂದೆಯವರು ಬಸವರಾಜ್ ಕುನ್ನೂರ್ ಅಂಥೇಳಿ, ಇವರು ಸೂರ್ಯಕಾಂತ್ ಕುನ್ನೂರ್, ಇವರು ಪೂಜಾ, ನಮ್ಮ ತಾಯಿಯವರು ರತ್ನಮ್ಮ ಅಂಥೇಳಿ. ನಾವೆಲ್ಲರೂ ಸಹಕಾರದ ನಿಂತ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತೀವಿ. ಒಬ್ಬರು ಪರ್ಮನೆಂಟ್, ಒಬ್ಬರು ಆಳು ಅಂಥೇಳಿ ನಾವು ಯಾರಿಗೂ ಇಟ್ಕೊಂಡಿಲ್ಲ. ಒಬ್ರಿಗೊಬ್ಬರು ಸಹಾಯ ಸಹಕಾರದ ನಿಂತ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬಹಳಷ್ಟು ಕೆಲಸ ಇತ್ತಂದಾಗ ಮಾತ್ರ ನಾವು 4-5 ಜನ ಕೆಲಸಗಾರರನ್ನ ತಗೊಂಡು ಮಾಡ್ಕೋತೀವಿ. ಇಲ್ಲ ಅಂದರೆ ಎಲ್ಲ ಎಣ್ಣೆ ಸ್ಪ್ರೇ ಮಾಡೋದಾಗಲಿ, ಕೆಳಗಡೆ ಡ್ರಿಪ್ನಲ್ಲಿ ಬಿಡೋದಾಗಲಿ, ಪ್ರತಿಯೊಂದು ಕೆಲಸಗಳನ್ನ ನಮ್ಮನ್ನು ನಾವೇನೇ ಮಾಡ್ಕೋತೀವಿ. ಅದ್ರ ನಿಂತ ಎಲ್ಲರೂ ಈ ಥರ ನಮ್ದು ಟ್ಯಾಕ್ಟ್ರಿ ಇದೆ. ನಮ್ಮ ಅಣ್ಣನೇ ಸ್ವತಃ ನಡೆಸ್ತಾನೆ. ಅದರಲ್ಲಿ ಹಿಂದ್ಗಡೆ ಎಲ್ಲ ನಾವು ಟ್ಯಾಂಕ್ ಇಟ್ಕೊಂಡು ಅದರಲ್ಲಿ ಸ್ಪ್ರೇ ಮಾಡೋದಾಗಲಿ, ಅಥವಾ ಅಲ್ಲಿ ಕಾಯಿಗಳನ್ನು ಹಾಕೊಂಡು ತಂದು ಒಂದು ಕಡೆ ಹಾಕೋದು, ಪ್ಯಾಕಿಂಗ್, ಇವೆಲ್ಲ ನಮ್ಮನ್ನು ನಾವೇ ಮಾಡ್ಕೊಂಡು ಮಾರ್ಕೆಟಿಂಗ್. ಹಾಂ ಅದಾರಿ, ಮಿನಿ ಟ್ರ್ಯಾಕ್ಟರ್ನು ಅದಾರಿ. ಎಲ್ಲ ನಮ್ಮನ್ನ ನಾವು ಸ್ವಂತ ಮಾಡ್ಕೋತೀವ್ರಿ. ಅದ್ರ ನಿಂತ ನಮ್ಮ ಹತ್ರ ಎಲ್ಲ ಬೇರೆದವ್ರ ಮೇಲೆ ಡಿಪೆಂಡ್ ಇಲ್ಲ. ಎಲ್ಲ ನಮ್ಮನ್ನ ನಾವು ಮಾಡ್ಕೋತೀವ್ರಿ. ಸೀಸನ್ ಟೈಮ್ನಾಗ ಅಷ್ಟೇ ಲೇಬರ್ ಅಷ್ಟೇ ಮಾಡ್ಕೋತೀವ್ರಿ. ಒಬ್ರಿಗೊಬ್ರು ಅನುಕೂಲ ಆಗಿ ಮಾಡ್ಕೋತೀವ್ರಿ. ಎಲ್ಲ ಕೆಲಸ ಹೊಲ್ದಾಗೆ ಮನಿ ರೀ. ಹೊಲ್ದಾಗೆ ಮನಿ ಅದಾರಿ. ಎಲ್ಲ ಇಲ್ಲೇನೆ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಹೊಲ್ದಾಗಿನ ಕೆಲ್ಸಾನೆ. 6 ಗಂಟೆ ನಿಂತ 9 ಗಂಟೆ ತನ ಬಿಸಿಲಾಗೋದ್ರೊಳಗೇನೆ ಒಂದ್ ಟ್ರಿಪ್ ಕೆಲಸ ಆಗಿರ್ತದ. ಆಮೇಲೆ ಮತ್ತೊಂದ್ ಸ್ವಲ್ಪ ಬಿಸಿಲಾದಾಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ 4 ಗಂಟೆ ನಿಂತ 6-6:30 ತನ ಮತ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ. ಎಲ್ಲರೂ ಸ್ವಂತ ನಮ್ಮನ್ನ ನಾವು ಕೆಲಸ ಮಾಡ್ಕೋತೀವಿ. ಬೀಜ ಸಹಿತ ನಾವೇ ಊರ್ಕೊಂಡಿವ್ರಿ. ಬೀಜ ಊರ್ಕೊಳ್ಳೋದಾಗ್ಲಿ, ಆಮೇಲೆ 2 ಇಟ್ಟಿರ್ತಿದ್ದೇವು, ಒಂದು ಕಿತ್ತಿ ಆಮೇಲೆ ಕುಡಿ ಚೂಟೋದು ಎಲ್ಲ ಸ್ವಂತ ನಾವೇ ಮಾಡ್ಕೊಂಡಿವ್ರಿ. ಅಷ್ಟು ಎಲ್ಲರೂ ಕಲ್ತು ಮಾಡಿದ್ರೆ ಕಲ್ತು ಮಾಡ್ಕೊಂಡಿವ್ರಿ. ವಿಶೇಷವಾಗಿ ಈ ನುಗ್ಗೆ ಕೃಷಿನೇ ಮಾಡ್ಬೇಕಂತ ಯಾಕೆ ನಿಮ್ಗೆ ಆಲೋಚನೆ ಬಂತ್ರಿ? ನಂಗ ಮೊದ್ಲು ನಾವು ಸ್ಕೂಲು ಇದ್ದು, ನಾವು ಎಲ್ಲ ಗುಲ್ಬರ್ಗ ಸುತ್ತಮುತ್ತ ಹಳ್ಳಿಗಳಲ್ಲಿ 11 ಊರುಗಳಲ್ಲಿ ನಮ್ಮ ಸ್ಕೂಲ್ಗಳಿದೆ, ಪ್ರೈವೇಟ್ ಸ್ಕೂಲ್ಗಳು. ನಂಗೆ ಏನೋ ಒಂದ್ ರೀತಿ ಆಕರ್ಷಣೆ ಇತ್ತು, ಒಕ್ಕಲ್ತನ ಮಾಡ್ಬೇಕು, ಏನಾರೇ ಒಂದು ಸಾಧನೆ ಮಾಡ್ಬೇಕನ್ನೋ ಉದ್ದೇಶದ ನಿಂತ ನಾ ಇದು ಒಕ್ಕಲ್ತನ ಆರಿಸ್ಕೊಂಡೆ. ಅದಕ್ಕೆ ಮೊದಲು ನಾ ಎಲ್ಲ ಬೆಳೆಗಳನ್ನು ಸರ್ಚ್ ಮಾಡುವಾಗ ನನಗೆ ನುಗ್ಗಿ ತುಂಬ ಇಷ್ಟ ಆಯಿತು. ಇದರಲ್ಲಿ ಏನೋ ಮಾಡ್ಬೋದು ಅಂತ ಅನ್ನೋ ಉದ್ದೇಶಕ್ಕಾಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಾನು ನುಗ್ಗಿಯನ್ನು ಆಯ್ಕೆ ಮಾಡಿಕೊಂಡೆ. ಅದಕ್ಕಿಂತಲೂ ಮುಖ್ಯವಾಗಿ ಬೇರೆ ಯಾವುದೇ ಬೆಳೆ ಮಾಡಿದ್ರು ಅದ್ರಲ್ಲಿ ಕೆಲಸ ಜಾಸ್ತಿ ಇರ್ತದೆ. ಹೌದ್ರಿ, 24 hour ಕೆಲಸದಲ್ಲಿ ಇರ್ಬೇಕಾಗ್ತದೆ. ಇದಕ್ಕಾದ್ರೆ ಸ್ವಲ್ಪ ಬಿಡು ಇರ್ತದ್ರಿ. ಒಳ್ಳೆ ಆಯ್ಕೆ ಮಾಡ್ಕೊಂಡ್ರಿ. ಅಕ್ಕ, ಇದನ್ನ ಯಾವ ತರ ನಾಟಿ ಮಾಡಿದ್ರಿ, ಏನೇನ್ ಸಾಲಿನ ಅಂತರ ಇಟ್ಕೊಂಡಿರಿ,
ಇದಕ್ಕೆ ಏನೇನು ಗೊಬ್ಬರಗಳು ಬಳಸ್ತೀರಿ ಒಂದೊಂದಾಗೆ ಹೇಳ್ತಾ ಹೋಗಿ. ನಮ್ದು 21 ಎಕರೆ ಹೊಲ ಇದೆ. ಇದರಲ್ಲಿ ನಾವು ಫಸ್ಟ್ ನಾಟಿ ಮಾಡುವಾಗ ಎಲ್ಲ ಹೊಲ ಸಿದ್ಧತೆ ಮಾಡ್ಕೊಂಡಿದ್ವು. ಮೊದ್ಲು ಕುಂಟಿ ಅದೆಲ್ಲ ಹೊಡ್ಕೊಂಡು ನೀಟಾಗಿ ಒಂದೇ ಸೌನ್ ಮಾಡ್ಕೊಂಡೆವು. ಆಮೇಲೆ ನಾವು 14 ಅಡಿ 14 ಅಡಿ ಅಂತರದೊಳಗ ಒಂದೊಂದು ಲೈನ್ ಮಾಡ್ಕೊಂಡೆವು. ಸಾಲಿನಿಂದ ಸಾಲಿಗೆ 14 ಅಡಿ, ಸಸಿನಿಂದ ಸಸಿಗೆ ಫಸ್ಟ್ ನಾವು 4 ಅಡಿ ಮಾಡ್ಕೊಂಡಿದ್ವಿ ಫಸ್ಟ್ ವರ್ಷ, ಹೋದ ವರ್ಷ. ಇವಾಗ ಅದು ಏನ್ ಮಾಡಿವಿ ಅಂತಂದ್ರೆ ಒಂದು ಇವಾಗ 8 ಅಡಿಗೆ ಒಂದಾಗಿದ್ದಾವ. ನಮ್ದು ತಳಿ ಬಂದು ಇದು ಓಡಿಸಿ 3 ಅಂತ ಹೇಳಿ. ಸಂಪೂರ್ಣ 21 ಎಕರೆ ಓಡಿಸಿ 3 ಇದೆ. ತುಂಬಾ ಒಳ್ಳೆ ವೆರೈಟಿ ಇದು, ಬಹಳಷ್ಟು ಕಾಯಿಗಳು ಬಿಡ್ತಾವ. ಹಂಗಾಗಿ ನಾವು ಬೀಜ ತಂದಿವ್ರಿ. ಬೀಜ ತಂದು ಯಾವ ತರ ನಾಟಿ ಮಾಡಿರಿ? ಬೀಜ ತಂದು ನಾವು ಮೊದ್ಲು ಅದಕ್ಕ 18 ಗಂಟೆ ನೀರಲ್ಲಿ ನೆನೆ ಹಾಕಿದ್ವಿ. ನೆನೆ ಹಾಕಿದ್ಮೇಲೆ ಆಮೇಲೆ ಚೆನ್ನಾಗ್ ಅದಕ್ಕ ಬೀಜೋಪಚಾರ ಮಾಡಿದ್ವಿ. ಮಾಡಿ ಆಮೇಲೆ ಒಂದೊಂದು ಜಾಗಕ್ಕೆ 2 ಬೀಜಗಳನ್ನ ಹಾಕ್ತಾ ಹೋದ್ವಿ. ಅದು 14 ದಿನ ಮೇಲೆ ಅದು ಹೇಳ್ತದ್ರಿ, ಸಸಿ ಹೇಳ್ತದ. ಆಮೇಲೆ ಅದು ಯಾವ್ದು ಚಲೋ ಬಂದದ ಇಟ್ಕೊಂಡು ಒಂದು ಸರಿ ಇರ್ಲಾರ್ದು ಇಲ್ಲ ಕೆಂಪು ಸಸಿ ಬಂತಂದ್ರ ಅದು ತೆಗೆದು ಬಿಟ್ಟಿರ್ತೀವ್ರಿ. ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಆಗ್ಬಿಟ್ಟಿರ್ತದ್ರಿ. ಅಕ್ಕ, ಭೂಮಿ ತಯಾರಿ ಮಾಡ್ಬೇಕಾದ್ರೆ ಏನೇನ್ ಕೊಟ್ಟಿರಿ ಭೂಮಿಗೆ ನಾವು ಮೊದ್ಲು ಹೆಂಡಿ ಗೊಬ್ಬರ ಕೊಟ್ಟಿದೀವ್ರಿ, ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿವಿ. ಆಮೇಲೆ ಸೀವೀಡ್ ಇದು ಹ್ಯೂಮಿಕ್ ಆಸಿಡ್ ಅದೆಲ್ಲ ಕೊಟ್ಟಿದೀವಿ ಫಸ್ಟ್, ಪಂಟೆಗಳೆಲ್ಲ ಚೆನ್ನಾಗಿ ಹೊಡ್ಕೊಳ್ಳಿ ಅಂತ ಹೇಳಿ ಇದೆಲ್ಲ ಮಾಡಿದ್ವಿ. ಆಮೇಲೆ ಅದಕ್ಕೆ ನ್ಯೂಟ್ರಿಯೆಂಟ್ ಕೊಡ್ತಾ ಹೋದ್ವಿ, ಕಂಟಿನ್ಯೂ ಆಗಿ ನ್ಯೂಟ್ರಿಯೆಂಟ್ ಕೊಡ್ತಾ ಹೋಗಿವಿ. ಆಮೇಲೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇದೀವಿ. ಯಾಕಂದ್ರೆ ಇದೆಲ್ಲ ಜನರು ತಿನ್ನೋದ್ರ ನಿಂತ ಇದು ಆದಷ್ಟು ನಾವು ಆರ್ಗ್ಯಾನಿಕ್ ಕಡೆನೆ ನಾವು ಇದಕ್ಕ ಜಾಸ್ತಿ ಒತ್ತು ಕೊಟ್ಟಿವಿ. ಹಂಗಾಗಿ ಚೆನ್ನಾಗಿ ಬರ್ತಾ ಇದೆ ರೀ ಇದು. ಇಲ್ಲಿ ನಮ್ ಬೋರ್ವೆಲ್ ಇದೆ ರೀ, ಇದ್ರಲ್ಲಿ ನಾವು ವೆಂಚೂರಿ ಯೂಸ್ ಮಾಡ್ಕೋ ಸಂಬಂಧ ನಾವೆಲ್ಲಾ ಡ್ರಮ್ಗಳನ್ನ ಇಲ್ಲೇ ಸೆಟ್ ಮಾಡ್ಕೊಂಡಿವಿ. ಇಲ್ಲೇ ಸೆಟ್ ಮಾಡ್ಕೊಂಡಿವ್ರಿ. ಎಲ್ಲಾ 1000 ಲೀಟ್ರಿಂದ ಡ್ರಮ್ಗಳು ಅದಾವ್ರಿ. ಹೊಲ ದೊಡ್ಡದಿದ್ದ ಕಾರಣದಿಂದ ನಾವು 1000 ಲೀಟ್ರಿಂದ ಡ್ರಮ್ಗಳನ್ನ ಅರೇಂಜ್ ಮಾಡ್ಕೊಂಡಿದೀವಿ. ಇದ್ರಲ್ಲಿ ನಾವು ಫುಲ್ವಿಕ್ ಆಸಿಡ್, ಸೀವಿಡ್ ಎಕ್ಟ್ರಾಕ್ಟ್, ಆಮೇಲೆ ಇದು ಎಮಿನೋ ಆಸಿಡ್ ಇವೆಲ್ಲಾನು ನಾವು ಮಿಕ್ಸ್ ಮಾಡಿ 15 ದಿನ ತಿರುವಿಟ್ಕೊಂಡಿದೀವಿ. ಹ್ಯೂಮಿಕ್ ಆಸಿಡ್ ಅದೆಲ್ಲ ಇದನ್ನ ನಾವು ನ್ಯೂಟ್ರಿಯೆಂಟ್ ಆಗಿ ಬಳಸ್ತೀವ್ರಿ ನಮ್ ಹೊಲಕ್ಕ. ಡ್ರಿಪ್ ಮೂಲಕ ವಾರ 1 ಎಕರೆಗೆ 5 ಲೀಟರ್ ನಂಗ ನಾವು ನೀರೊಳಗ ಸೇರ್ಸಿ ಕೊಡ್ತೀವಿ ವಾರ. ಅದು ವ್ಯಾಮ್ ಇದೆ ರೀ, ಇದು ಡ್ರೈಕೋಡರ್ಮಾ, ಇದು ವೇಸ್ಟ್ ಡಿಕಾಂಪೋಸರ್. ಈ ವೇಸ್ಟ್ ಡಿಕಾಂಪೋಸರ್ ನಾವು ಕುರಿ ಗೊಬ್ಬರದಲ್ಲಿ ಹಾಕಿ 8 ದಿನ ಇಟ್ಕೊಂಡು ಅದನ್ನ ಚೆನ್ನಾಗಿ ಕಲಸ್ಕೊಂಡು ಆಮೇಲೆ 8 ದಿನಕ್ಕೆ ಒಂದ್ಸಲ ನಾವು ಅದನ್ನ ಬಿಡ್ತಾ ಇರ್ತೀವಿ. ಕುರಿ ಗೊಬ್ಬರದಲ್ಲಿ ಹಾ ರೀ, ಬಿಡ್ತೀವಿ. ಇದು ಶೇಂಗಾದ ಹಿಂಡಿ ಲಿಕ್ವಿಡ್ ಮಾಡ್ಕೊಂಡಿವ್ರಿ. ಅದ್ ಯಾವ ತರ ಮಾಡಿರ? ಇದು ನಾವು ಶೇಂಗಾದ ಹಿಂಡಿ ಮೊದ್ಲು ವೇಸ್ಟ್ ಡಿಕಾಂಪೋಸರ್ ನೀರಲ್ಲಿ ಕಲ್ಸ್ಕೊಂಡಿವ್ರಿ. ಎಷ್ಟು ಪ್ರಮಾಣ ರೀ? ಇದು ಎಕರೆಕ್ 5 kg ಹಂಗ ನಾವ್ ಮಾಡ್ಕೊಂಡಿವ್ರಿ. ಎಕರೆಕ್ 5 kg ಹಂಗ ಮಾಡ್ಕೊಂಡು ಇದನ್ನ 8 ದಿನ ಚೆನ್ನಾಗಿ ತಿರ್ಕೋತ ಬಂದಿವ್ರಿ. ಎಷ್ಟು ಲೀಟರ್ ವೇಸ್ಟ್ ಡಿಕಾಂಪೋಸರ್ ಎಷ್ಟು ಶೇಂಗಾದ ಹಿಂಡಿ ಹಾಕಿರಿ? ನಾವು ಒಂದು 200 ಲೀಟರ್ ನೀರಲ್ಲಿ ಮೊದಲು ಕಲ್ಸ್ಕೊಂಡ್ ಇಟ್ಕೊಂಡಿವ್ರಿ. ಆಮೇಲೆ ಅಂದಾಜು ಪ್ರಮಾಣದ ಮೇಲೆ ನಾವು ವೇಸ್ಟ್ ಡಿಕಾಂಪೋಸರ್ ಈಗ 10 ಲೀಟರ್ ಹಂಗ ನಾವು ಮಿಕ್ಸ್ ಮಾಡ್ಕೊಂಡು ನಾವು ನೀರಲ್ಲಿ ಡ್ರಿಪ್ ನಲ್ಲಿ ಕೊಡ್ತಾ ಹೋಗ್ತಿವ್ರಿ. ಇದು ಪ್ರೋಟೀನ್ ಕೊಡ್ತದನ್ನ ಉದ್ದೇಶಕ್ಕಾಗಿ, ಗಿಡಗಳಿಗೆ ಪ್ರೋಟೀನ್ ಕೊಡ್ತದನ್ನ ಉದ್ದೇಶಕ್ಕಾಗಿ ನಾವು ಇದನ್ನ ಆರಿಸ್ಕೊಂಡಿದೀವಿ. ಈ ತರ ನಾವು ಇಲ್ಲೇ ಇದನ್ನು ಅದೇ ಇದೆ ರೀ. ಮೊದಲು ನಾವು 2 ಕುರಿ ಗೊಬ್ಬರದ ಮಾಡ್ಕೊಂಡಿದ್ವಿ. ಇದು ಖಾಲಿ ಆಗ್ಯದ, ನಿನ್ನೆನೆ ಕೊಟ್ಟಿವ್ರಿ. ಕುರಿ ಗೊಬ್ಬರದನು ಇದೇ ತರ ಮಾಡ್ಕೊಂಡಿರ್ತೀವಿ ನಾವು ಡ್ರಮ್. ಅದ್ರಲ್ಲಿನೂ ವೇಸ್ಟ್ ಡಿಕಾಂಪೋಸರ್ ನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದ್ರ ಲಿಕ್ವಿಡ್ ಏನ್ ಮ್ಯಾಲ್ ಬರ್ತದಲ್ರಿ ಅದನ್ನ ನಾವು ಸೋಸ್ಕೊಂಡು ಡ್ರಿಪ್ ನಲ್ಲಿ ಕೊಡ್ತಾ ಇರ್ತೀವಿ. ಇದನ್ನ ಹಂಗೆ ವಾರ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ನಾವು. ಈ ತರ ನಾವು ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೀವಿ. ಓಕೆ ಅಕ್ಕ, ಈಗ ನೀವು ಈ ನುಗ್ಗೆನ ಹಾಕಿದ್ಮೇಲೆ ಎಷ್ಟು ತಿಂಗಳಿಗೆ ನಿಮ್ಗೆ ಕಾಯಿ ಬರಕ್ ಸ್ಟಾರ್ಟ್ ಆಯ್ತು? ಮೊದಲು ನಾವು ಫಸ್ಟ್ ವರ್ಷ ಹಾಕಿದಾಗ ನಮ್ಗ 9 ತಿಂಗಳಿಗೆ ಕಾಯಿ ಬಂದಾವ್ರಿ ಫಸ್ಟ್. ಅದಕ್ಕಿಂತ ಮುಂಚೆ 6 ತಿಂಗಳಿಗೆ ಸ್ಟಾರ್ಟ್ ಆಗಿದ್ದು ಹೂವ ಅದೆಲ್ಲ. ಆಮೇಲೆ ಸಣ್ಣ ಕಾಯಿ ಬಿಡ್ತಾ ಹೋಗ್ತಾವ. ಮೊದಲು ಮನಿ ಪೂರ್ತಿಯಾಗಿ ಊಟ ಮಾಡ್ಲಿಕ್ಕೆ ಸಿಗ್ತಾವ್ರಿ. ಆಮೇಲೆ ಲೋಕಲ್ ನಾಗ ಮಾರಾಟಕ್ಕೆ 2 ಕ್ವಿಂಟಲ್ 3 ಕ್ವಿಂಟಲ್ ಆಮೇಲೆ 5 ಕ್ವಿಂಟಲ್ ಹಿಂಗ್ ಕವರ್ ಆಗ್ತಾ ಹೋಗ್ತದ್ರಿ. ಇದನ್ನ ನಿರ್ವಹಣೆ ಮಾಡ್ದಂಗ ಅದಾರ ಇದು. ಹಂಗಾಗಿ ಚಲೋ ಅದರಿ, ಇಳುವರಿ ತುಂಬಾ ಚೆನ್ನಾಗದ. ಈಗ ಎಷ್ಟನೇ ವರ್ಷ ನಡೆದ? ಇದು 2ನೇ ವರ್ಷ. ಫಸ್ಟ್ ವರ್ಷ ಎಷ್ಟು ಬಂದದ ಅಂದಾಜು? ಫಸ್ಟ್ ವರ್ಷ 1 ತಿಂಗಳಲ್ಲಿ 800 ಕ್ವಿಂಟಲ್ ತೆಗ್ದಿವ್ರಿ ನಾವು. 800 ಕ್ವಿಂಟಲ್ ತೆಗ್ದಿವಿ. ಆಮೇಲೆ ಇನ್ನೂ ಬರ್ತಾ ಇದ್ವು ನಮ್ಗ. ಆದ್ರೆ ನಾವು ಮೇದಲ್ಲಿ ಏನ್ ಮಾಡ್ದೇವ್ ಅಂತಂದ್ರೆ ಕಡೆಯವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಆದಷ್ಟು ಜಲ್ದಿನೇ ಕಟಾವ್ ಮಾಡ್ಕೊಂಡೇವ್. ಕಡೆಯವ್ರು ಸಿಗ್ಲಿಲ್ಲ ನಮ್ಗ ಕಟ್ ಮಾಡೋರು.
ಹಂಗಾಗಿ ಅದಕ್ಕೆ ನಾವು ಅವಾಗ ಕಟ್ ಮಾಡ್ದೇವು ಅಂತಂದ್ರೆ ನಮ್ಗೆ ಅಕ್ಟೋಬರ್ದಾಗ ಕಾಯಿ ಸಿಗ್ತಾವ ಅನ್ನೋ ಉದ್ದೇಶಕ್ಕಾಗಿ ನಾವು ಮೇ ನಲ್ಲಿ ಕಟ್ ಮಾಡ್ದೆವು. ಆದ್ರೆ ಅದು ಕಾಯಿ ಎಲ್ಲ ಸೆಟ್ ಆಗಿದ್ದು ರೀ. ಆಗಸ್ಟ್ದಾಗ ಹೂವ ಕಾಯಿ ಎಲ್ಲ ಬಹಳಷ್ಟು ಬಿಟ್ಕೊಂಡಿದ್ವು. ಅದ್ರ ಮಳಿ ಈ ವರ್ಷ ಬಹಳಷ್ಟು ಆಗಿದ್ರ ನಿಂತ ಅದು ಎಲ್ಲ ಡ್ರಾಪ್ ಆಗ್ಬಿಟ್ಟು ರೀ. ಕಾಯಿ ಹೂವ ಎಲ್ಲ ಡ್ರಾಪ್ ಆಗ್ಬಿಟ್ಟು ಮತ್ತೊಂದ್ಸಲ ಎಲ್ಲ ನಾವು ಮಾಡ್ಕೊಂಡು ಮತ್ತೆ ವ್ಯವಸ್ಥೆ ಮಾಡ್ಕೊಂಡು ಮೊದಲು ನಿಂತ ಏನೇನ್ ವ್ಯವಸ್ಥೆಗಳವ ಎಲ್ಲ ಮಾಡ್ಕೊಂಡು ಮತ್ತೊಂದ್ಸಲ ಗೊಬ್ಬರ ಅದೆಲ್ಲ ಕೊಟ್ಕೊಂಡು ಮತ್ ಇವಾಗ ಪೂರ್ತಿ ಕಾಯಿ ಅದಾವ್ರಿ. ಈಗ ಸದ್ಯಕ್ಕ ಮಾರ್ಕೆಟ್ ಮಾಡ್ತಾ ಇದೀವ್ರಿ. ಈಗ 5 ಕ್ವಿಂಟಲ್ 10 ಕ್ವಿಂಟಲ್ ಸದ್ಯಕ್ ಬರ್ತಾ ಇದಾವ್ರಿ. ಇನ್ನೊಂದ್ 15-20 ದಿನದಾಗ ಬಹಳಷ್ಟು ಬರ್ತಾವ್ರಿ. ಒಂದ್ ಲೈನ್ ಇಬ್ಬರು ಹೆಣ್ಮಕ್ಳಿಗೆ ಕೊಟ್ಟಿರ್ತೀವ್ರಿ ನಾವು. ಆ ಕಡೊಬ್ರು ಈ ಕಡೊಬ್ರು ಒಂದ್ ಲೈನ್ ಹಚ್ಲಿಕ್ ಆಗಲ್ರಿ ಅವ್ರಿಗೆ ಒಂದ್ ದಿನದೊಳಗ. ಅಷ್ಟು ಕಾಯಿಗಳು ಇರ್ತಾವ್ರಿ. ಪೂರಾ ಹಿಂಗ್ ಮುರಿ ಬಿದ್ದಿರ್ತಾವ್ರಿ. ಇನ್ನೊಂದ್ ತಿಂಗಳದಾಗ ಪೂರ್ತಿ ಆ ಟೈಪ್ ಆಗ್ತಾವ್ರಿ ಕಾಯಿಗಳು. ಅಕ್ಕ ಈಗ ಯಾವ ತಿಂಗಳಲ್ಲಿ ಕಟಿಂಗ್ ಮಾಡಿ ಅಂತ ಹೇಳಿದ್ರಿ ಗಿಡಗಳನ್ನ? ನಾವು ಮೇ ತಿಂಗಳಲ್ಲಿ ಕಟಿಂಗ್ ಮಾಡೋ ಪ್ರೊಸೀಜರ್ ಯಾವ ತರ ಸ್ವಲ್ಪ ಹೇಳ್ತೀರ? ಯಾವ ತರ ಕಟ್ ಮಾಡ್ಬೋದು? ನಾವು 1 ಫೀಟ್ ಇಟ್ಕೊಂಡು ಗರ್ಗಸ್ ನಿಂತ ಕಟ್ ಮಾಡ್ದೇವ್ರಿ. ನಾವ್ ಈ ತರ 1 ಫೀಟ್ ಕಟ್ ಮಾಡ್ಕೊಂಡು ಇಲ್ಲಿ ಅದ ನೋಡ್ರಿ ಕಟ್ ಆಗಿದ್ದು. ಇಲ್ಲಿ ಕಾಣಿಸ್ತದ ನೋಡ್ರಿ. ಇದು ಅಂದ್ರೆ 1 ಫೂಟ್ ಬಿಟ್ಕೊಂಡು ಪೂರ್ತಿ ಕಟ್ ಮಾಡ್ಬೇಕು. ಹಾ ರೀ, ಪೂರ್ತಿ 1 ಫೀಟ್ ಬಿಟ್ಕೊಂಡು ಕಟ್ ಮಾಡ್ದೇವ್ರಿ. ಫುಲ್ ಇದು ಒಂದೇ ಕಟ್ಟಿಗೆ ಪ್ಲೇ ಉಳಿತಿತ್ರಿ. ಆಮೇಲೆ ಇವೆಲ್ಲ ಚಿಗುರ್ಕೊಂಡವ್ರಿ. ಬಾಜು ಇವೆಲ್ಲ ಕಟ್ ಮಾಡಿದಕ್ಕ ಇವೆಲ್ಲ ಸೈಡ್ ಬ್ರಾಂಚಸ್ ರೀ ಇವು. ಆಮೇಲೆ ಮತ್ತೆ ಚಿವುಟ್ಕೋಬೇಕ್ರಿ ಅವಕ್ಕ. ಪೂರ್ತಿ ದೊಡ್ಡದಾಗ್ತದ್ರಿ. ಈಗ ಮತ್ತೆ ಈ ಕಟ್ ಮಾಡ್ಬೇಕಂದ್ರೆ ಎಲ್ಲಿ ಕಟ್ ಮಾಡ್ಬೇಕ? ನಾವ್ ಈಗ ಮತ್ತೆ ಕಟ್ ಮಾಡಿದ್ರೆ ಇಷ್ಟು ಮಾಡ್ಬೇಕಂತದ್ರಿ. ಅಷ್ಟು ಬ್ರಾಂಚ್ಗಳು ಇಷ್ಟಿಷ್ಟು ಮಾಡ್ಕೋತೀವ್ರಿ. ಮತ್ತ ಅವ್ ಚಿಗುರ್ಕೋತಾವ. ಅದು ಕಟ್ ಮಾಡಿದ್ಮೇಲೆ ಟೈಮ್ ಎಷ್ಟು ತಗೊಂತದ ಮತ್ತೆ ಬೆಳೆಯಕ? ಏನಿಲ್ರಿ, 4 ದಿನದೊಳಗ ಬಂದ್ಬಿಡ್ತಾವ್ರಿ ಬ್ರಾಂಚ್ಗಳ್ರಿ. ಬಹಳ ಸ್ಪೀಡ್ ರೀ. ಅದಾದ್ಮೇಲೆ 2 ತಿಂಗಳಿಗೆ ಹೂವ ಸ್ಟಾರ್ಟ್ ಆಗ್ತಾವ. 2 ತಿಂಗಳಿಗೆ ಹೂವ ಸ್ಟಾರ್ಟ್ ನಾವು ನಿರ್ವಹಣೆ ಕರೆಕ್ಟ್ ಆಗಿ ಮಾಡಿದೀವಿ ಅಂತಂದ್ರೆ 2 ತಿಂಗಳಿಗೆ ಹೂವ ಸ್ಟಾರ್ಟ್ ಆಗ್ತದ್ರಿ. ಆಗಿ 3ನೇ ತಿಂಗಳಿಗೆ ಸಣ್ಣಾಗಿ ಕಾಯಿ ಸೆಟ್ ಆಗ್ಬಿಡ್ತಾವ್ರಿ. ನಾವ್ ಯಾವ ತರ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಇದೆಲ್ಲ ಕಾಯಿ ಎಷ್ಟು ಬಿಟ್ಟಾವ ನೋಡ್ರಿ. ಹಾ ರೀ, ಕಾಯಿ ಬಾಳ್ ಬಿಡ್ತಾವ್ರಿ ಇವ್ರಿ. ಓಡಿಸಿ ಸ್ವಲ್ಪ ಭಾಗ್ಯ ಅನ್ನೋಕಿನ್ನ ಸಣ್ಣ ಬರುತ್ತಲ್ರಿ? ಇಲ್ರಿ, ಇವು ಸಣ್ಣ ಏನಿಲ್ರಿ, ಜಾಸ್ತಿ 2 ಫೀಟ್ ತನ ಬರ್ತಾವ್ರಿ. ಹಾ ರೀ, 2 ಫೀಟ್ ತನ ಇಲ್ಲಿ ಇದೆ ನೋಡ್ರಿ. ಇನ್ನ ಇದು ಸದ್ಯಕ್ಕ ಬೆಳವಣಿಗೆ ಆಗ್ತಾ ಇದೆ. 2 ಫೀಟ್ ತನ ಬರ್ತದ್ರಿ. ವಿಶೇಷವಾಗಿ ಓಡಿಸಿನೇ ಯಾಕೆ ಚಾಯ್ಸ್ ಮಾಡ್ಕೊಂಡ್ರಿ? ಭಾಗ್ಯ ನುಗ್ಗೆನು ನಮ್ದು ಹತ್ರ ಬಹಳ ಜನ ಬೆಳಿತಾ ಇದಾರಲ್ಲ. ಭಾಗ್ಯ ನುಗ್ಗೆ ದಪ್ಪ ಆಗ್ತದ್ರಿ. ಇದು ದಪ್ಪ ಆಗಂಗಿಲ್ರಿ, ಉದ್ದ ಆಗ್ತದ, ಅದ್ರ ದಪ್ಪ ಆಗಂಗಿಲ್ಲ. ತಿನ್ನಕ್ ಬಹಳ ಸ್ವೀಟ್ ಅದರಿ ಇದು. ಹಂಗಾಗಿ ತಿಕ್ಕ ಬಾಳ್ರಿ ಒಳಗಿಂದ. ತಿನ್ನಕ್ಕೂ ಬಹಳ ಸ್ವೀಟ್ ಆಗಿರ್ತದ. ಹಂಗಾಗಿ ಇದನ್ನ ನಾವು ಬೇಕಂತ ಚಾಯ್ಸ್ ಮಾಡಿದೇವ್ರಿ. ಇದು ಆಮೇಲೆ ಇಳುವರಿನೂ ತುಂಬಾ ಅದಾರಿ ಇದು. ಹಂಗಾಗಿ ನಾವು ಓಡಿಸಿತ್ರಿ ಒಳ್ಳೆ ಕ್ವಾಲಿಟಿ ಅಂತೇಳಿ ಇದನ್ನ ಆಯ್ಕೆ ಮಾಡ್ಕೊಂಡೇವ್. ಬೀಜ ಎಲ್ಲಿಂದ ತರ್ಸಿರ? ಬೀಜ ನಾವು ಯಾದಗಿರಿ ತಾಲೂಕದಾಗ ಗುಂಜನೂರನ ಗ್ರಾಮದಾಗ ಒಬ್ರು ಶರಣಗೌಡ ಪಾಟೀಲ್ ಅವ್ರು ಹಾಕಿದ್ರು. ಅವ್ರದೊಂದು ವಿಡಿಯೋ ನೋಡಿದ್ದೆವು. ಆಮೇಲೆ ಅವ್ರಿಗೆ ಭೇಟಿ ನೀಡಿ ಅವ್ರ ಕಡೆನಿಂದ ನಾವು ಇವು ತಗೊಂಡ್ ಬಂದು ಅವ್ರದ್ದು ಸಲಹೆ ಮೇರೆಗೆ ನಾವು ಊರ್ಲಕ್ಕ ಸ್ಟಾರ್ಟ್ ಮಾಡಿದೆವು. ತುಂಬಾ ಚೆನ್ನಾಗಿ ಬಂದದ. ಗಿಡ ತುಂಬಾ ಕಾಯಿಗಳಿದಾವೆ. ಹೌದ್ರಿ, ಹೂವನು ಕಂಟಿನ್ಯೂ ಇರ್ತದ್ರಿ ಇದು. ಈಗ ನಮ್ಗೆ ಈಗ ಮಳೆಗಾಲ ಬರತನ ಕಂಟಿನ್ಯೂ ಕೊಡ್ತದ್ರಿ ಇದು. ಹಾ ರೀ, ಒಟ್ಟ ಏನ್ ಸ್ಟಾಪ್ ಇಲ್ರಿ ಇದು. ಕಂಟಿನ್ಯೂ ಕಡಿತಾ ಹೋಗೋದು ಹಂಗೆ ಆಗ್ತಾ ಹೋಗ್ತಾವ, ಕಡಿತಾ ಹೋಗೋದು ಹಂಗೆ ಆಗ್ತಾ ಹೋಗ್ತಾರ. ಅಕ್ಕ, ವಿಶೇಷವಾಗಿ ನೀವು ಒಂದ್ಸತಿ ಕಟಿಂಗ್ ಮಾಡಿದ್ಮೇಲೆ, ಗಿಡ ಕಟಿಂಗ್ ಮಾಡಿದ್ಮೇಲೆ ಯಾವ ತರ ಪೋಷಣೆ ಮಾಡ್ಕೊಂಡ್ ಬರ್ತೀರಿ ಇಲ್ಲಿವರೆಗೂ? ಒಂದ್ಸಲ ಕಟಿಂಗ್ ಮಾಡಿದ್ಮೇಲೆ ಇದು ಹುಳ ಬಾಧೆ ನಿಂತ ನಾವ್ ತಪ್ಪಿಸ್ಕೋಬೇಕಾಗಿರ್ತದ್ರಿ. ಇಲ್ಲಾಂದ್ರ ಅವು ಇದು ಎಲಿ ಬಹಳ ಸ್ವೀಟ್ ಆಗಿರ್ತದ್ರಿ. ಇದು ಎಲಿ ಸ್ವೀಟ್ ಇದ್ದ ಕಾರಣಕ್ಕ ಇದು ಎಲಿ ಎಲ್ಲಾ ತಿಂದ್ ಬಿಡ್ತಾವ್ರಿ. ತಿಂದ್ ಬಿಟ್ಟು ಪೂರಾ ಬರೀ ಕಟ್ಟಿಗೆ ಪ್ಲೇ ನಿಂದ್ರಿಸಿ ಬಿಡ್ತಾವ. ಹಂಗಾಗಿ ನಾವ್ ಏನ್ ಮಾಡ್ತೇವ್ ಅಂದ್ರೆ ನೀಮ್ ಆಯಿಲ್ ಹೆಚ್ಚಾಗಿ ಯೂಸ್ ಮಾಡ್ತೇವ್ರಿ. ಅದ್ರ ನಿಂತ ಕೈ ಹತ್ತದ್ರ ನಿಂತ ಅದು ತಿನ್ನಂಗಿಲ್ರಿ. ಆಮೇಲೆ ಇವು ಆದಷ್ಟು ನಾವು ಕಾಯಿ ಪೋಷಣೆ ಮಾಡ್ಕೊಂಡ್ ಬಂದಿದ್ ತಪ್ಪಲ್ ಪೋಷಣೆ ಚಂದ ಮಾಡ್ಕೊಂಡ್ ಬಂದೇವ್ ಅಂದ್ರೆ ಕಾಯಿನೂ ಜಲ್ದಿ ಕಟ್ಟತದ್ರಿ. ಅದಾದ್ಮೇಲೆ ಏನೇನ್ ಕೊಡ್ತೀರಕ್ಕ? ಅದಾದ್ಮೇಲೆ ನಾವು ಕೆಳಗಡೆ ತಿಪ್ಪೆ ಗೊಬ್ಬರ ಕೊಟ್ಟಿವ್ರಿ. ಆದಷ್ಟು ಈ ಕಾಯಿ ಕಟ್ಟ ಟೈಮಿಗೆ, ಸಣ್ಣ ಕಾಯಿ ಕಟ್ಟ ಟೈಮಿಗೆ ತಿಪ್ಪೆ ಗೊಬ್ಬರ, ಫುಲ್ವಿಕ್ ಆಸಿಡ್ ಜಾಸ್ತಿ ಹೂವಗಳು ಬಿಡ್ತದ ಅಂತೇಳಿ ಫುಲ್ವಿಕ್ ಆಸಿಡ್ ಕೊಟ್ಟಿವ್ರಿ. ಆಮೇಲೆ ಸೀವೀಡ್ ಎಕ್ಟ್ರಾಕ್ಟ್ ಅವೆಲ್ಲ ನಾವು ನೀರಲ್ಲಿ ಕಲ್ಸ್ಕೊಂಡು ಡ್ರಿಪ್ ಮೂಲಕ ಬಿಟ್ಟಿವ್ರಿ. ಇವೆಲ್ಲ ಮಾಡೋದ್ರ ನಿಂತ ಅದಕ್ಕೆ ಬಹಳ ಪೋಷಣೆ ಚಲೋ ಸಿಗ್ತದ್ರಿ. ಇದ್ರ ನಿಂತ ಕಾಯಿಗಳ್ನು ಜಲ್ದಿ ಸೆಟ್ ಆಗ್ತಾವ. ಈ ಸಲ ಮಾಡಿದ್ದೆಲ್ಲ ಅದೇ ತರ ಮಾಡಿವ್ರಿ, ಚಂದ ಸೆಟ್ ಆಗ್ಯಾವ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಇವು ಕಟಿಂಗ್ ಆದ ಕೂಡ್ಲೇನೆ ನಾವ್ ಏನ್ ಮಾಡ್ತೀವಿ ಅಂತಂದ್ರಿ, ಬೇರ್ಗಳ ಪೋಷಣೆಗಾಗಿ OWDC ಮತ್ತು ವ್ಯಾಮ್, ಡ್ರೈಕೋಡರ್ಮಾ ಇವನ್ನ ನಾವು ಯಾವುದೇ ಒಂದು ಗೊಬ್ಬರ ಕೊಡೋ ಟೈಮಿಗೆ, ಅಂದ್ರೆ ಕುರಿ ಗೊಬ್ಬರ, ಹೆಂಡಿ ಗೊಬ್ಬರ ಇವೆಲ್ಲ ಕೊಡೋ ಟೈಮಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅದ್ರ ಜೊತೆನೆ ಇವನು ಬಿಡ್ತಿರ್ತೀವ್ರಿ. ವಾರ ಬಿಟ್ಕೋತ ಹೋಗ್ತಿವ್ರಿ. ವಾರ ಕಂಪಲ್ಸರಿ ನಮ್ದು 4 ವಾಲ್ಗಳವ, 4 ವಾಲಿಗೆ ಎಷ್ಟೆಷ್ಟು ಅಂತೇಳಿ ನಾವು ಇದು ಮಾಡ್ಕೊಂಡಿರ್ತೀವಿ, ಡಿವೈಡ್ ಮಾಡ್ಕೊಂಡಿರ್ತೀವಿ. ಅದ್ರ ಪ್ರಕಾರ ನಾವು ಕೊಡ್ತಾ ಹೋಗ್ತಿವ್ರಿ. ಆಮೇಲೆ ಮೇಲ್ಗಡೆ ಅಂತರ
ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀವಿ. ಆದಷ್ಟು ಇದ್ರನಿಂದ ಏನಾಗ್ತದ, ಮತ್ತೊಂದು ವಾರ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಸಿವಿಡ್ ಆಕ್ಟ್ರಾಕ್ಟ್, ಆಮೇಲೆ ಫುಲ್ವಿಕ್ ಆಸಿಡ್, ಎಮಿನೋ ಆಸಿಡ್, ಆಮೇಲೆ ಇವೆಲ್ಲ ಸೇರಿಸಿದ್ದು ಒಂದು ಮಿಶ್ರಣ ಅದ ನಮ್ಮ ಕಡೆ. ಅದನ್ನು ವಾರ ವಾರ ನ್ಯೂಟ್ರಿಯೆಂಟ್ ಆಗಿ ಅದಕ್ಕೆ ನಾವು ಪೋಷಣೆ ಸಲುವಾಗಿ ಬಿಡ್ತಾ ಹೋಗ್ತೀವಿ. ಇದು ಕಂಟಿನ್ಯೂ ಮಾಡ್ತಾ ಬಂದಿವ್ರಿ. ವಾರ 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 ನಾವು ಕಂಟಿನ್ಯೂ ಇದು ನಾವು ಒಟ್ಟ ತಪ್ಸೇ ಇಲ್ಲ. ಒಂದ್ ವಾರ ಅದು ಒಂದ್ ವಾರ ಇದು ಹಿಂಗ್ ನಾವು ಕೊಡ್ತಾ ಹೋಗ್ತೀವಿ. ಹಂಗಾಗಿ ಇಲ್ಲಿವರೆಗೂ ನಾವು ಸಾದಾ ನೀರ್ ಕೊಡೋ ಬದ್ಲಿ ವಾರಕ್ಕೊಂದ್ಸಲ ಅದು ಮುಂದುವರ್ಸ್ಕೊಂಡ್ ಹೋಗ್ತಾ ಇದೀವಿ. ಇದ್ರ ಸಂಬಂಧ ನಮ್ದು ಇಳುವರಿ ಚಲೋ ಬರ್ತಾ ಇದೆ. ಇವಾಗ ನಾವು ಶೇಂಗಾ ಹಿಂಡಿ ಒಂದ್ ಸಲ ಶೇಂಗಾ ಹಿಂಡಿ ಕೊಡ್ತೀವ್ರಿ, ಒಂದ್ಸಲ ಕುರಿ ಗೊಬ್ಬರ ಕೊಡ್ತೀವಿ. ಶೇಂಗಾ ಹಿಂಡಿ ಯಾವ ತರ ಕೊಡ್ತೀರ? ಶೇಂಗಾ ಹಿಂಡಿ ನಾವು ನೀರಲ್ಲಿ ಮೊದಲು ಮಿಶ್ರಣ ಮಾಡಿ ಇಟ್ಕೋತೀವ್ರಿ, 3-4 ದಿನ ಕಲ್ಸಿಟ್ಕೊಂಡು ಆಮೇಲೆ ಸೋಸಿ ಡ್ರಿಪ್ ಮೂಲಕ ಕೊಡ್ತೀವ್ರಿ. ಈ ಡ್ರಿಪ್ ಮೂಲಕ ಕೊಡೋದ್ರನಿಂತ ಏನಾಗ್ತದ ಅಂತಂದ್ರ ನಮ್ಮ ಗಿಡಗಳಿಗೆ ಪೋಷಕಾಂಶಗಳು ಸಿಗ್ತದ್ರಿ, ಪ್ರತಿ ಪೋಷಕಾಂಶ ಸಿಗ್ತದ. ಅದರಿಂದ ಮುಖ್ಯವಾಗಿ ಈ ಹಿಂಡಿನಿಂತ ಶೇಂಗಾ ಹಿಂಡಿನಿಂತ ಪ್ರೋಟೀನ್ ಸಿಗ್ತದ್ರಿ ಗಿಡಕ್ಕ. ಅದ್ರನಿಂತ ಏನಾಗ್ತದ ಅಂದ್ರ ಕಾಯಿ ಶೈನಿಂಗ್ ಬರ್ತದ, ಕಾಯಿ ಉತ್ಪಾದನೆ ಜಾಸ್ತಿ ಆಗ್ತದ. ಆಮೇಲೆ ಇವು ತಪ್ಪಲು ಎಲೆಗಳೆಲ್ಲ ಹಚ್ಚ ಹಸರಾಗಿರ್ತಾವ, ಉದ್ರಂಗಿಲ್ಲ. ಆಮೇಲೆ ಇವು ಹೂವಗಳೆಲ್ಲ ಬಹಳಷ್ಟು ಹುಟ್ಕೋತಾವ, ಹೊಸ ಹೂವಗಳು ಚಿಗುರು ಜಾಸ್ತಿ ಬರ್ತಾ ಇರ್ತದ. ಹಿಂಗಾಗಿ ಇದು ಒಂದೊಂದಾಗಿ ಕೊಡ್ತಾ ಹೋಗ್ತೀವ್ರಿ ನಾವು. ಒಂದ್ ವಾರ ಇದು ಕೊಟ್ರೆ ಇನ್ನೊಂದ್ ವಾರ ಎಮಿನೋ ಆಸಿಡ್, ಫುಲ್ವಿಕ್ ಆಸಿಡ್ ಇವೆಲ್ಲ ಮಿಕ್ಸ್ ಮಾಡಿದಂತ ಮಿಶ್ರಣನ ಅದು ಕೊಡ್ತೀವಿ. ಅದ್ರನಿಂತನೂ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳು ಜಾಸ್ತಿ ಸಿಗ್ತದ. ಎಲ್ಲ ಡ್ರಿಪ್ ಮುಖಾಂತರ ಮಾಡ್ತೀವ್ರಿ. ಯಾಕಂದ್ರ ನನಗೆ ಓಡಾಡಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ಇಲ್ಲಿ ಎಲ್ಲಾ ವರ್ಕರ್ಗಳದ್ದು ಅಭಾವ ಇರೋದ್ರನಿಂತ ನನಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಡ್ರಿಪ್ ಮೂಲಕನೇ ನಾ ಬಿಟ್ಕೋತೀನ್ರಿ. ಸ್ವಂತ ನಾನೇ ಮಾಡ್ತೀನ್ರಿ, ಎಲ್ಲಾ ಸ್ಪ್ರೇನು ನಾನೇ ಮಾಡ್ತೀನ್ರಿ. ನಮ್ಮ ಅಣ್ಣವ್ರು ಟ್ಯಾಕ್ಟ್ರಿ ನಡೆಸ್ತಾರ, ನಾ ಸ್ವತಃ ನಾನೇ ಹಿಂದ್ ನಿಂತ ಎಲ್ಲಾ 21 ಎಕರೆ ಫುಲ್ ನಾವು ಯಾವಾಗ ಮಾಡಿದ್ರು ಸ್ಪ್ರೇ ನಾವು ಸಾಯಂಕಾಲನೇ ಮಾಡ್ತೀವಿ. 5 ಇಲ್ಲ 6 ಗಂಟೆ ಸ್ಟಾರ್ಟ್ ಮಾಡ್ದೇವ್ ಅಂದ್ರ ನೈಟ್ 10 ಗಂಟೆ ತನ ಸ್ಪ್ರೇ ಮಾಡ್ತೀವಿ. ಹಾ ರೀ, ಮುಗೀತು. ಎರಡು ದಿನ ತಗೋತದ್ರಿ. ನಮ್ಮ ಹೊಲ ದೊಡ್ಡದಿದ್ದ ಕಾರಣಕ್ಕಾಗಿ 2 ದಿನ ನಾವು ಸ್ಪ್ರೇ ಮಾಡ್ಕೋತೀವಿ. ಸ್ವಂತ ಇಲ್ಲಿವರೆಗೂ ಯಾರಿಗೂ ಹಚ್ಚಿಲ್ಲ, ಸ್ವಂತ ನಾವೇ ಸ್ಪ್ರೇ ಮಾಡ್ತಾ ಬಂದಿವಿ. ಯಾಕಂದ್ರೆ ಬೇರೆದವ್ರಿಗೆ ಹಚ್ಚಿದ್ರೆ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೋ ಇಲ್ಲೋ ಅನ್ನೋದು ನಮ್ಗೆ ಅದೊಂದು ಭಯದ್ ನಿಂತ ಸ್ವಂತ ನಾವೇ ಮಾಡ್ತೀವ್ರಿ ಇದು. ಆಮೇಲೆ ನಮ್ಮ ತಂದೆಯವ್ರು ಹೆಲ್ಪ್ ಮಾಡ್ತಾರ, ನಮ್ಮ ಅಣ್ಣವ್ರು ಹೆಲ್ಪ್ ಮಾಡ್ತಾರ ನಮ್ಗ. ಹಿಂಗಾಗಿ ಎಲ್ಲರೂ ಸಹಾಯ ಸಹಕಾರದಿಂದ ನಾವು ಇದನ್ನ ಮಾಡ್ಕೋತಾ ಬರ್ತಾ ಇದೀವಿ. ಪ್ರತಿದಿನ ನಾ ಇಲ್ಲಿ ಕಂಪಲ್ಸರಿ ನಮ್ಮ ತಂದೆಯವರು ನಾವು ವರ್ಕ್ ಮಾಡ್ತಾ ಇರ್ತೀವಿ. ಏನ್ ಆಗು ಹೋಗುಗಳು ಎಲ್ಲಾ ಗಿಡಗಳು ವೀಕ್ಷಣೆ ಮಾಡ್ತಿರ್ತೀವಿ. ಎಲ್ಲಿ ಏನಾಗ್ಯದ, ಇದಕ್ಕೆ ಏನ್ ಮಾಡ್ಬೇಕು, ಏನ್ ಕೊಟ್ರು ಏನ್ ಆಗ್ತದ, ಯಾವ್ದ್ರ ಕೊರತೆ ಆಗ್ಲಿಗತ್ತದ, ಯಾವ ಪೋಷಕಾಂಶಗಳು ಕೊರತೆ ಆಗ್ಲಿಗತ್ತದ, ಏನ್ ಮಾಡ್ಬೇಕು, ಯಾವ ತರ ಅಂತ ಅನ್ನೋದೆಲ್ಲ ನಮ್ಮನ್ನ ನಾವೇ ತಿಳ್ಕೊಂಡು ಸ್ಟಡಿ ಮಾಡ್ಕೊಂಡು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ವಿಶೇಷವಾಗಿ ನಾವು ಮೊದಲು ಈ ಭೂಮಿ ಇದು ಅಗ್ರಿಕಲ್ಚರ್ ಬರೋದಕ್ಕಿಂತ ಮುಂಚೆ ಈ ಎಲ್ಲ 17 ಪೋಷಕಾಂಶಗಳ ಬಗ್ಗೆ ಅಧ್ಯಯನ ಮಾಡೀನಿ. ಯಾವ ಪೋಷಕಾಂಶ ಯಾವ್ದು ಕೆಲಸ ಮಾಡ್ತದ ಅನ್ನೋದು ಇದೆಲ್ಲ ನಾನೇ ಸ್ವತಃ ತಿಳ್ಕೊಂಡಿದ್ರ ನಿಂತ ನನಗ್ ಸ್ವಲ್ಪ ಹೆಲ್ಪ್ ಆಗ್ತದ್ರಿ. ಇದು ಏನ್ ಮಾಡ್ಬೇಕು, ಏನ್ ಆಗ್ತಾ ಇದೆ ಅನ್ನೋದು ನನಗ್ ಗೊತ್ತಾಗ್ತದ್ರಿ. ಅಕ್ಕ, ವಿಶೇಷವಾಗಿ ಇದರಲ್ಲಿ ನಿಮ್ಗೆ ಕಂಡು ಬಂದಂತ ಸಮಸ್ಯೆ ಈ ನುಗ್ಗೆ ಕೃಷಿಯಲ್ಲಿ? ಇದ್ರಲ್ಲಿ ಸಮಸ್ಯೆ ಏನಿಲ್ರಿ, ಇದು ಬಹಳ ಸ್ವೀಟ್ ಆಗಿರೋದ್ರಿಂದ ಹುಳಗಳು ಜಲ್ದಿ ಬಂದ್ಬಿಡ್ತಾವ. ಜಲ್ದಿ ಬರ್ತಾವ. ಇದೊಂದೇ ಜಾಸ್ತಿ ಸಮಸ್ಯೆ. ಆಮೇಲೆ ಈಗ ಬೇರುಗಳಿಗೆಲ್ಲ ಈ ಗೊನ್ನೆ ಹುಳುಗಳು ಅದು ಕಾಟ ಜಾಸ್ತಿ ಅದ. ಹಂಗಾಗಿ ಅದನ್ನ ನೋಡ್ತಾ ಇರ್ಬೇಕು ನಾವು. ಆಮೇಲೆ ಇವಕ್ ಸ್ಟೆಮ್ ಬೋರರ್ ಬರೋ ಚಾನ್ಸ್ ಇರ್ತದ, ಅದ್ರದ್ದು ಪೋಷಣೆ ಮಾಡ್ತಾ ಇರ್ಬೇಕು, ಹಂಗೆ ನೋಡ್ತಾ ಇರ್ಬೇಕು. ಅದ್ರದ್ದು ಏನದ ಅದು ಒಂದು ಸ್ವಲ್ಪ ಆರೈಕೆ ಮಾಡ್ಕೋಬೇಕು. ಇದೇ ಮೇನ್ ಅದ ರೀ ಇದ್ರೊಳಗ. ಆಮೇಲೆ ಜಾಸ್ತಿ ತಾಪಮಾನ ಆದಾಗ್ನು ಇದು ಎಲೆ ಉದ್ರ ಚಾನ್ಸ್ ಇರ್ತದ. ಅದಕ್ಕೆ ಜಾಸ್ತಿ ನೀರ್ನು ಬೇಕಾಗಲ್ಲ. ಇದಕ್ಕೆ ಜಾಸ್ತಿ ನೀರ್ ಕೊಟ್ಕೊಂಡೇವ್ ಅಂದ್ರೆ ಎಲ್ಲ ತಪ್ಪಲ ಎಲ್ಲ ಉದುರಿಸ್ಕೊತದ, ಇಲ್ಲ ಅಂದ್ರೆ ಕೆಂಪು ಮಾಡ್ಕೊಂಡ್ ಬಿಡ್ತದ. ಹಂಗಾಗಿ ಬಹಳಷ್ಟು ಲಿಮಿಟ್ ಪ್ರಮಾಣದಲ್ಲಿ ಇದಕ್ಕೆ ನಾವು ನೀರ್ ಕೊಡ್ಬೇಕು. ಹೆಚ್ಚಿಗ್ನು ಆಗೋಂಗಿಲ್ಲ, ಕಡಿಮೆ ಬಿಡೋಂಗಿಲ್ಲ. ಹಂಗದ ರೀ ಇದು. ಈಗ ಬೆಳೆಸೋದಾಯ್ತು, ಇಳುವರಿ ಪಡೆಯೋದಾಯ್ತು, ಮುಖ್ಯವಾದ ಸಮಸ್ಯೆ ಅಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ. ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ? ಯಾಕಂದ್ರೆ 1 ಎಕರೆ 2 ಎಕರೆ ಬೆಳೆದವ್ರೆ ಸ್ವಲ್ಪ ಸಮಸ್ಯೆ ಅನುಭವಿಸ್ತಾರೆ. ನೀವು 21 ಎಕರೆ ಬೆಳಿತಾ ಇದ್ರಿ, ಯಾವ ತರ ನಿರ್ವಹಣೆ ಮಾಡ್ತಾ ಇದ್ರಿ? ನಾವು ಫಸ್ಟ್ ಬರುವಾಗ ಒಮ್ಮೆ ಬಂದ್ ಬಿಡಲ್ರಿ ಇದು ಮಾಲ್. ಹಂಗಾಗಿ ಮೊದ್ಲು ಸ್ವಲ್ಪ ಬರ್ತದ. ಫಸ್ಟ್ ಬಂದಾಗ ಮನಿ ಸಲುವಾಗಿ ಊಟ ಮಾಡ್ಲಿಕ್ಕೆ ಸಿಗ್ತಾವ, ಅಲ್ಲಿ ಎಲ್ಲೋ ಒಂದೊಂದ್ ಕಡೆ ಸಿಗ್ತಾವ. ಆಮೇಲೆ ಒಂದ್ 5 kg 10 kg 15 kg 1 ಕ್ವಿಂಟಲ್ ಹಿಂಗಾದಾಗ ನಾವು 5 ಕ್ವಿಂಟಲ್ ವರೆಗೂ ಇಲ್ಲೇ ಲೋಕಲ್ ನಲ್ಲಿ ಕೊಟ್ಕೊಂಡಿವಿ. ಆಮೇಲೆ ಇದು 30 ಕ್ವಿಂಟಲ್ ವರೆಗೂ ಬರ್ತಾ ಇತ್ತು ಅಂತಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ಹೋದ ವರ್ಷ ನಾವು ಹೈದ್ರಾಬಾದ್ ಮಾರ್ಕೆಟಿಂಗ್ ಮಾಡ್ಕೊಂಡಿವ್ರಿ. ಈ ವರ್ಷ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನೋದು ಉದ್ದೇಶದಿಂದ ಅದ್ರ ಬಗ್ಗೆನೆ ನಾವು ಸರ್ಚ್ ಮಾಡ್ಕೊಂಡು ಈ ಸಲ ಡಿಸೈಡ್ ಮಾಡ್ಕೊಂಡಿವಿ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ. ಅಕ್ಕ, ಈಗ ಕಾಯಿ ಕಟಿಂಗ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ತೀರಿ? ಈಗ ಗಿಡಗಳ ಹೈಟ್ ಇರ್ತವೆ, ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡ್ರಿ? ಅದ್ರ ಸಂಬಂಧ ಕಡೆ ಸಲುವಾಗಿನೇ ನಾವು
ಆಯುಧ ಮಾಡ್ಕೊಂಡಿವ್ರಿ. ಹಿಂಗ್ ಗಿಡದ ಹಿಂಗ್ ಜೊಗ್ಗುದೇವ್ ಅಂದ್ರ ಆಟೋಮೆಟಿಕ್ ಬಿದ್ಬಿಡ್ತಾವ್. ಅಂದ್ರೆ ಈ ಗಿಡಗಳು ಬಹಳಷ್ಟು ಪಳ್ಳ ಇರ್ತಾವ್. ನಾವ್ ಏನಾರ ಸ್ವಲ್ಪ ಜೊಗ್ಗುದೇವ್ ಅಂದ್ರ ಪಟ್ಟನ್ ಮುರಿದ್ ಬಿಡ್ತಾವ್. ಹಂಗಾಗಿ ಗಿಡಗಳಿಗೆ ಏನು ಮುಟ್ಟೋದಿಲ್ಲ, ಸೀದಾ ಕಾಯಿ ಇದ್ದ ಜಾಗದ ಹಿಂಗ್ ಗಿಡದ ಹಿಂಗ್ ಕಟ್ ಮಾಡ್ಬಿಡ್ತೀವ್ರಿ, ಅವ್ ತೆಳಗ್ ಬೀಳ್ತಾವ. ಟೂಲ್ಸ್ ತಯಾರಿಸ್ಕೊಂಡಿವ್ರಿ. ಆಮೇಲೆ ಒಂದ್ ಲೈನಿಗೆ ಇಬ್ರು ಹೆಣ್ಮಕ್ಳಿಗೆ ಕೊಟ್ಟಿರ್ತೀವಿ. ಒಬ್ರು ಹಿಡ್ಕೋತಾರ, ಒಬ್ರು ಜೊಗ್ಗುತ್ತಾರ. ಜೊಗ್ಗುತ್ತಾರ. ಹಂಗಾಗಿ ಇಬ್ಬರ ಅವಶ್ಯಕತೆ ಬೇಕೇ ಬೇಕಿದಕ್ಕ. ಆಮೇಲೆ ಕಾಯಿ ಒಯ್ಯೋ ಸಲುವಾಗಿ ನಾವೊಂದು ಸಣ್ಣ ಮಿನಿ ಟ್ರ್ಯಾಕ್ಟರ್ ಇದೆ ರೀ, ಅದಕ್ಕ ಸಣ್ಣದ ಟ್ರಾಲಿ ಮಾಡ್ಕೊಂಡಿವಿ. ಅವರೆಲ್ಲ ಕಡ್ದಿದ್ದೆಲ್ಲ ಅದ್ರೊಳಗೆ ಇಟ್ಕೋತಾರ, ಅದು ಸೀದಾ ಒಯ್ದು ಪ್ಯಾಕಿಂಗ್ ಮಾಡೋರ್ ಕಡೆ ಒಯ್ದು ಕೊಟ್ಟು ಬರ್ತಾರೆ. ನಾವು ಪರಾಗಸ್ಪರ್ಶ ಸಿಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಜೇನ್ ಪೆಟ್ಟಿಗೆನು ತಂದಿಟ್ಕೊಂಡಿವ್ರಿ. ಎಷ್ಟು ಪೆಟ್ಟಿಗೆ ಅದಾವ? ಇವು 5 ಪೆಟ್ಟಿಗೆ ಅದಾವ್ರಿ. ಅಂದ್ರೆ ಜೇನು ಸಾಕಾಣಿಕೆ ಮಾಡ್ಬೇಕನ್ನೋ ಉದ್ದೇಶ ಇಲ್ರಿ ನಮಗ. ನಮ್ದು ಇಳುವರಿ ಹೆಚ್ಚು ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಜೇನ್ ಪೆಟ್ಟಿಗೆನ ತಗೊಂಡ್ ಬಂದ್ ಇಟ್ಕೊಂಡಿವ್ರಿ. ಮುಂದಿನ ದಿನದೊಳಗೆ ಇವ್ ಹೆಚ್ಚಿಗೆ ಮಾಡ್ಕೋಬೇಕನ್ನೋದದ ರೀ. ಸದ್ಯಕ್ ಮಾಹಿತಿ ಸರಿಯಾಗಿ ಸಂಗ್ರಹಣೆ ಮಾಡ್ಕೊಂಡು ಅನುಭವ ಪಡ್ಕೊಂಡು ಮುಂದೆ ಜಾಸ್ತಿ ಪೆಟ್ಟಿಗೆಗಳನ್ನ ಇಟ್ಕೋಬೇಕನ್ನೋದು ಉದ್ದೇಶ ಅದ ರೀ ನಮ್ಗ. ಯಾಕಂದ್ರೆ ನುಗ್ಗಿಯಲ್ಲಿ ತುಂಬಾ ಹೂವು ಇರ್ತಾವ. ಹೌದ್ರಿ, ಹೂವ ಜಾಸ್ತಿ ಇರ್ತದ. ಹಂಗಾಗಿ ಅವ್ ಇಲ್ಲ ಅಂತಂದ್ರ ನಡೆಯಂಗೆ ಇಲ್ಲ ರೀ. ಅವ್ ಎಷ್ಟು ಓಡಾಡ್ತಾವ ಅಷ್ಟು ಜಾಸ್ತಿ ನಮ್ಗೆ ಇಳುವರಿ ಜಾಸ್ತಿ ಆಗ್ತದ, ಕಾಯಿ ಜಲ್ದಿ ಕಟ್ಕೋತಾವ್ರಿ. ಹಂಗಾಗಿ ನಾವು ಇದು ತಗೊಂಡ್ ಬಂದಿವ್ರಿ. ಓಕೆ ಅಕ್ಕ, ನೀವು ಈ ವಿಶೇಷವಾದಂತ ಕೃಷಿ ಮಾಡೋದ್ರ ಜೊತೆಗೆ 4 ಜನ ಹೆಣ್ಮಕ್ಳಿಗೂ ಕೆಲಸ ಕೊಟ್ಟಿದ್ದೀರಿ. ಕೊಟ್ಟಿವ್ರಿ. ಕೊನೆಯದಾಗಿ ಸುಮಾರು ಜನ ಮಹಿಳೆಯರಿಗೆ ಕೃಷಿ ಮಾಡ್ಬೇಕಂತ ಆಸೆ ಇರ್ತದೆ, ಸುಮಾರು ಹೊಲನೂ ಇರ್ತದೆ, ಆದರೆ ಧೈರ್ಯ ಮಾಡೋಕ್ಕಾಗಲ್ಲ, ಮನೆಯವ್ರ ಸಪೋರ್ಟ್ ಇರಲ್ಲ, ಈ ಥರ ಎಲ್ಲ ಸಮಸ್ಯೆಗಳಿರ್ತವೆ. ಈ ಕೃಷಿಗೆ ಬರ್ಬೇಕು ಅನ್ಕೊಳ್ಳೋಂಥ ಮಹಿಳೆಯರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಬರ್ಬೋದ್ರಿ, ಈಸಿ ಅದ, ಹಾರ್ಡ್ ಅಂತೇನಿಲ್ಲ. ಇಷ್ಟೇ ಮೊದಲು ಇಚ್ಛಾಶಕ್ತಿ ಇರಬೇಕು. ನಾವು ಮಾಡ್ತೀವಿ ಅನ್ನೋದು ಇಂಟ್ರೆಸ್ಟ್ ಇತ್ತಂದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ಉದಾಹರಣೆ ನಾನೇ. ಯಾಕಂದ್ರೆ ನನಗೆ ಏನಂತೆ ಗೊತ್ತಿರಲಿಲ್ಲ. ಮೊದಲು ಯಾವ ಬೆಳೆ ಹೆಂಗೆ ಬೆಳಿತಾರೆ ಅನ್ನೋದು ಗೊತ್ತಿರಲಿಲ್ಲ, ಇದು ಏನು ಗಿಡ ಅದ ಅನ್ನೋದು ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದ್ರೂ ನಾವು ಮೊದಲು ಇಚ್ಛೆ ಪಟ್ಟೆವು ಅಂತಂದ್ರೆ ಅದ್ರ ಬಗ್ಗೆ ಆಟೋಮೆಟಿಕ್ ಸರ್ಚ್ ಮಾಡ್ತಾ ಹೋಗ್ತೀವಿ. ಮಾಡ್ಬೋದ್ರಿ, ನಾವು ಸ್ವಾವಲಂಬಿಗಳಾಗಬೇಕು. ಬೇರೆದವ್ರ ಬಳಿ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲದಾಗೆ ನಾವು ಏನಾರೇ ಸಾಧನೆ ಮಾಡಿಕೊಂಡ್ರು ಉತ್ಪಾದನೆನೂ ಜಾಸ್ತಿ ಆಗ್ತದೆ, ಇನ್ಕಮ್ನು ಜಾಸ್ತಿ ಆಗ್ತದೆ, ನಮ್ದು ಹೆಲ್ತ್ನು ಸರಿಯಾಗಿರ್ತದೆ. ಅದಕ್ಕಾಗಿ ನಾವೆಲ್ಲರೂ ಇದು ಮಾಡಬೇಕು. ಹೆಣ್ಮಕ್ಳು ಯಾರು ಹಿಂಜರಿಬಾರ್ದು ಅನ್ನೋದು ನಂದು ಉದ್ದೇಶ. ಆಮೇಲೆ ಗಂಡು ಮಕ್ಕಳಿಗೆ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂದಿರ್ಬೇಕು. ಮನೇಲಿ ಕೂತ್ಕೊಳ್ಳೋ ಬದ್ಲಿ ನಮ್ಮ ಆರೋಗ್ಯನೂ ಚಂದ ಇರ್ತದೆ, ನಾವು ಇಲ್ಲಿ ಎಲ್ಲ ನೋಡ್ಕೊಂಡೇವಂತಂದ್ರೆ ಅವ್ರಿಗೂ ಹೆಲ್ಪ್ ಆಗ್ತದೆ. ಬರ್ಕೋತ ಹೋಗ್ಕೋತಿದ್ದೇವಂತಂದ್ರೆ ಆಮೇಲೆ ಎಲ್ಲ ಆಳುಗಳ್ನಿ ಹಚ್ಚಿ ಮಾಡಿಸ್ಕೋಬೋದು, ಎಲ್ಲ ಇವೆಲ್ಲ ಮಾಡ್ಬೋದ್ರಿ ಆರಾಮಾಗಿ. ನನಗೇನು ಅಷ್ಟು ತ್ರಾಸ ಅನ್ನಿಸ್ಲಿಲ್ಲ. ಒಳ್ಳೆ ಕೆಲಸ ಇದು, ಭಾಳಷ್ಟು ನಂಗೆ ಖುಷಿ ಅದ ರೀ ಇದ್ರೊಳಗೆ. ಏನಾರೇ ಸಾಧನೆ ಮಾಡ್ತೀನಿ ಅನ್ನೋದು ನನಗೆ ಹೆಮ್ಮೆನೂ ಅದ. ಇಷ್ಟು ಇಲ್ಲಿ ತನಕ ಸಾಧನೆ ಮಾಡಿ ಅನ್ನೋದ್ರ ಬಗ್ಗೆನೂ ಹೆಮ್ಮೆ ಅದ ರೀ. ನಾನು ಮಾಡ್ಕೋಬಹುದು. ಥ್ಯಾಂಕ್ ಯು ಅಕ್ಕ. ನಮಸ್ಕಾರ ರೀ. ನಮಸ್ಕಾರ ರೀ.